ಅಪ್ಪನ ಆಸ್ತಿಲಿ ಬದುಕೋರು ಎಷ್ಟೋ ಜನ ಇದ್ದಾರೆ, ಬಟ್ ತಾಯಿನೇ ನಿಮಗೆ ಎಲ್ಲ ಥರದ ಆಸ್ತಿ, ಅವ್ರಿಗೋಸ್ಕರ ಬದುಕ್ತಿದ್ದೀರಾ ಅಥವಾ ಅವ್ರ ಆಸೆ ಅಂತೆ ಎಲ್ಲವನ್ನೂ ಕಟ್ಕೊಳ್ತಿದ್ದೀರಾ. ಓಕೆ ಸರ್, ಬಟ್ ಕಮೆಂಟ್ ಸೆಕ್ಷನಲ್ಲಿ ಪ್ರಶ್ನೆ ಮಾಡ್ತಾರಲ್ವಾ, ಅಥವಾ ಇವತ್ತಿಗೂ ಹೀಯಾಳಿಸ್ತಾರೆ. ನೀವೇನೋ ನಾನೊಂದು 2-3 ಕಡೆ ಅಬ್ಸರ್ವ್ ಮಾಡ್ದಂಗೆ ನನ್ನ ಅಭಿಮಾನಿಗಳು, ನನ್ನ ಫ್ಯಾನು, ಅದು ಒಬ್ಬರೇ ಇರಲಿ ಇಬ್ಬರೇ ಇರಲಿ ಸರ್, 10 ಜನ ಇದ್ರು ಅಷ್ಟೇ, ಒಬ್ಬ ಇದ್ರು ಅಷ್ಟೇ, ಅಭಿಮಾನಿ ಅಂತ ಹೇಳ್ಕೊಂಡಾಗ ಓ ಇವ್ರಿಗೂ ಅಭಿಮಾನಿಗಳಿದಾರಾ ಅಂತ ಅನ್ಸಿರೋದನ್ನ ಬಹುಶಃ ನಿಮ್ ಗಮನಕ್ಕೆ ಬಂದಿರುತ್ತೆ. ಯಾರೋ ಕಾಲ್ ಎಳೆಯೋರು ಇದ್ದೇ ಇರ್ತಾರೆ. ಅಭಿಮಾನಿಗಳ ಬಗ್ಗೆ ನನ್ನ ಅಭಿಮಾನಿ ಅಂತ ಅಂದಾಗ ನಿಮ್ಗೂ ಅಭಿಮಾನಿಗಳಿದ್ದಾರಾ ಅಂತ ಪ್ರಶ್ನೆ ಮಾಡೋರ್ಗೆ ಏನ್ ಹೇಳ್ತಾರೆ ಅನ್ನೋಂಥದ್ದು ಕಾರ್ತಿಕ್? ಅಂದ್ರೆ ಅವ್ರು ಕೇಳೋರಿಗೆ ಗೊತ್ತಿರುತ್ತೆ, ನೋಡಿರ್ತಾರೆ, ಒಟ್ಟು ಮಾತಾಡೋದು ಅದೆಲ್ಲ. ಅದ್ರ ಬಗ್ಗೆ ಈ ತರ ಡಿಸ್ಕಷನ್ ಮಾಡಿದಾಗ ಅಂಥವು ಜಾಸ್ತಿ ಆಗುತ್ತೆ. ಈಗ ನೋಡಿ, ಅದ್ರಲ್ಲಿ 1000 ಜನ ಕಂಗ್ರಾಚುಲೇಷನ್ಸ್ ಸಾರ್ ಸೂಪರ್ ಅದ್ರ ಬಗ್ಗೆ ಮಾತಾಡಿದ್ರ, ಯಾರೋ ಒಬ್ಬ ಕೆಟ್ಟದಾಗ ಮಾತಾಡಿದ್ರೆ ಅವ್ನು ಹೈಲೈಟ್ ಈಗ ಸಿಂಪಲ್. ಅವ್ನು ಹೈಲೈಟ್ ಆಗಕ್ಕೆ ಇನ್ನೊಬ್ಬನ ತಟ್ಟೆಗೆ ಈ ಆಟಿಟ್ಯೂಡ್ ಅಂತಾನು ಅಂತಾರೆ ಸರ್ ನಿಮಗೆ. ಅಂದ್ರೆ ಆಕ್ಚುಲಿ ಒಂದ್ ಸ್ಕ್ರಾಚ್ ಲೆವೆಲ್ ಇಂದ ಯಾರು ಗಾಡ್ ಫಾದರ್ ಸಪೋರ್ಟ್ ಇಲ್ಲದೆ ಬೆಳೆದ್ ನಿಂತವ್ರಿಗೆ ಆಟಿಟ್ಯೂಡ್ ಇರಬೇಕು. ಸುದೀಪ್ ಸರ್ ಎಷ್ಟೋ ಸಲ ಹೇಳಿದ್ದಾರೆ ಅದನ್ನ. ಸೊ ಆಟಿಟ್ಯೂಡ್ ಅನ್ನೋರ್ಗೆ ಏನ್ ಆನ್ಸರು ಕಾರ್ತಿಕ್ದು? ಆಟಿಟ್ಯೂಡು ಬೇಕಲ್ವಾ? ಎಲ್ಲೋ ನಮ್ಮ ಅಪ್ಪನ ದುಡ್ಡಲ್ಲಿ ಬಂದಿಲ್ಲ ನಾನು, ಇಲ್ಲಿ ಬಂದು ಹಾಕ್ತಾರೆ ಚಪ್ಪಲಿಂದ ಹಿಡಿದು ತಲೆಗೆ ಹಾಕೋ ಶಾಂಪುವರೆಗೂ ನಮ್ಮದೇ. ನಿಮ್ಮ ಹತ್ರನೂ ಆ ಥರ ಕೆಪಾಸಿಟಿ ಇದ್ದರೆ ಇದೇ ಫೀಲ್ಡ್ ಬೇಕು ಅಂತ ಇಲ್ಲ, ಎನಿ ಫೀಲ್ಡ್. ನೀನು ಯಾರ ಋಣದಲ್ಲೂ ಬದುಕ್ತಾ ಇಲ್ಲ ಅಂದರೆ ನೀನು ಆ್ಯಟಿಟ್ಯೂಡ್ ತೋರಿಸು. ನಾನು ಹೇಳೋದು, ನಾವು ಯಾರ್ದೋ ಋಣದಲ್ಲಿದ್ದಾಗ ತುಂಬ ಇದರಲ್ಲಿರಬೇಕು. ನನಗಿರೋ ಒಂದೇ ಒಂದು ಋಣ ನಮ್ಮ ಫ್ಯಾನ್ಸ್, ನಮ್ಮ ಜನ. ಅವ್ರ ಮುಂದೆ ಯಾವಾಗಲೂ ತಲೆ ಬಗ್ಸ್ಕೊಂಡಿರ್ತೀನಿ. ನಾನು ನನ್ನ ಕೆಲಸದ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀನಿ. ಆವಾಗ ನಾನು ಬೇರೆ ಎಲ್ಲ ಎಂಟರ್ಟೈನ್ ಮಾಡಲ್ಲ. ನಾನು ಈಗ 7 ಗಂಟೆಗೆ ಅಲ್ಲಿ ಇರಬೇಕಂದ್ರೆ ನಾನು ಮಧ್ಯೆ ಸಿಕ್ಕಿದ್ರೆ ಯಾರನ್ನೂ ಮಾತಾಡ್ಸಲ್ಲ, ಎಲ್ಲೂ ಇಲ್ಲ. ನನಗೋಸ್ಕರ ಅಲ್ಲಿ ಯಾರೋ ಶೂಟಿಂಗ್ ಸೆಟ್ಟೆಲ್ಲ ಹಾಕೊಂಡು ರೆಡಿ ಮಾಡ್ಕೊಂಡು ಕಾಯ್ತಾ ಇರ್ತಾರೆ. ಇಲ್ಲಿ ಯಾವುದೋ ಪ್ರೋಗ್ರಾಮ್ ಇರುತ್ತೆ, ಕಾಯ್ತಾ ಇರ್ತಾರೆ. ನಾವಿಲ್ಲಿ ತಲೆ ಹೊಟ್ಟೆ ಮಾಡ್ಕೊಂಡು ಕೂತ್ರೆ ಆ ಟೈಮಿಗೆ ಹೋಗ್ಬೇಕಲ್ವಾ, 4 ಜನನ ಕಾಯಿಸ್ಬಾರ್ದಲ್ವಾ. ಇದನ್ನ ಆ್ಯಟಿಟ್ಯೂಡ್ ಅಂತಾರೆ. ಪರವಾಗಿಲ್ಲ, ಅವ್ರು ಏನು ಅನ್ಕೊಳ್ತಾರೋ ಆ ದೇವ್ರು ಅದನ್ನೆಲ್ಲ ಅಸ್ತು ಅಂದ್ಬಿಡ್ಲಿ. ಸರ್ ನನ್ನ ಲಾಸ್ಟ್ ಪ್ರಶ್ನೆ, ಅದು ಫೋಟೋ ಯಾವುದು ಸರ್? ಆ ಮೂಮೆಂಟ್ ಬಗ್ಗೆ ಅದೊಂದು ಎಕ್ಸ್ಪ್ಲೈನ್. ಅದು ಪೌಡರ್ ಮೂವಿದು. ಸೊ ರಂಗಾಯಣ ರಘು ಅವರ ರೈಟ್ ಹ್ಯಾಂಡ್ ಆಗಿರ್ತೀನಿ. ಸೊ ಅದು ಡ್ರಗ್ಸು ಇದ್ರದ್ದು ಸಿನಿಮಾ, ಅದು ಯಾವುದೋ ಅಡ್ಡದೊಳಗೆ ಹೋಗುತ್ತಾ ತೆಗ್ದಿರೋ ಫೋಟೋ ಅದು. ಅಣ್ಣ ಫ್ರಮ್ ಮೆಕ್ಸಿಕೋ ಇಂದ ಹಿಡಿದು ಸಾಕಷ್ಟು ಸಿನಿಮಾಗಳಿದೆ ಕೈಯಲ್ಲಿ. 4-5 ವರ್ಷದ ಜರ್ನಿಯಲ್ಲಿ 80 ಸಿನಿಮಾ ಮಾಡಿದ್ದೀನಿ ಅಂತ ಹೇಳಿದ್ರಿ. ಸೊ ಯಾವ್ಯಾವ ಸಿನಿಮಾಗೋಸ್ಕರ ಎದುರು ನೋಡ್ತಾ ಇದ್ದೀರಾ ಸರ್ ಅಟ್ ಪ್ರೆಸೆಂಟ್? 80 ಸಿನಿಮಾಕ್ಕೂ ನೋಡ್ತೀವಿ, ಏನು ಸಮಸ್ಯೆ. ಆಮೇಲೆ ಎಲ್ಲ ಸಿನಿಮಾನು ಪ್ರೀತಿಯಿಂದನೇ ಮಾಡಿದ್ದೀನಿ. ಈಗ ನಾಡ್ದು ಲಂಗೋಟಿ ಮ್ಯಾನ್ ರಿಲೀಸ್ ಆಗ್ತಾ ಇದೆ 20ನೇ ತಾರೀಕು. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ತುಂಬ ಚೆನ್ನಾಗಿದೆ, ತುಂಬ ಮಜಾ ಮಾಡ್ತೀರಾ. ಸದ್ಯಕ್ಕೆ ಆ ಸಿನಿಮಾ ಎದುರು ನೋಡ್ತಾ ಇದ್ದೀನಿ. ಒಂದು ಸಕ್ಸಸ್ ಸಿಕ್ಕಾಗ ಅದನ್ನ ಎತ್ತಿಗೇರಿಸ್ಕೊಳ್ಳೋರೆ ಜಾಸ್ತಿ. ಈ ಸಕ್ಸಸ್ನ ಹೆಂಗೆ ಹ್ಯಾಂಡ್ಲ್ ಮಾಡ್ತಾರೆ? ಮುಂದಿನ ದಾರಿ ಗುರಿ ಏನು ಕಾರ್ತಿಕ್ತು ಅನ್ನೋಂಥದ್ದು ಫೈನಲ್ ವರ್ಡ್ಸ್? ಸಕ್ಸಸ್ ಅಂದರೆ ಅಲ್ಲಿಗೆ ಮುಗ್ದೋಯ್ತು ಅಂತ ನಾನು ಅವಾಗಲೇ ಹೇಳಿದ್ನಲ್ಲ, ಇದು ನನ್ನ ಸ್ಟಾರ್ಟು ಅಂತ. ಸಕ್ಸಸ್ ಅನ್ನೋದು ನಂದು ಇದಲ್ಲ. ನಾನು ಹೇಳಿದೆ ಗೊತ್ತಾ, ರೈತ ಆಗಬೇಕು, ಅದಾದಾಗ ನಾನು ಸಕ್ಸಸ್ ಅಂದ್ಕೊಳ್ತೀನಿ. ಇದೆಲ್ಲ ನನ್ನ ಸ್ಟಾರ್ಟ್. ಇದನ್ನೆಲ್ಲ ನೆತ್ತಿಗೆ ಹಾಕೊಳ್ಳೋಕ್ಕೆ ಏನು ಇದಲ್ಲ. ಆಮೇಲೆ ಯಾರೂ ಮಾಡದೇ ಇರೋ ದೊಡ್ಡ ಸಾಧನೆ ನಾನೇನು ಮಾಡಿಲ್ಲ. ನಾನು 3ನೇವನು ಅಲ್ವಾ. ಸೊ ಹಂಗೆ ಮುಂದಿನ ಗೋಲ್ಸ್ ಇಷ್ಟೇ, ಎಂಟರ್ಟೈನ್ ಮಾಡಬೇಕು, ದುಡಿಬೇಕು, ಎಲ್ರಿಗೂ ಒಳ್ಳೇದು ಬಯಸೋಣ, ಎಲ್ಲರೂ ಒಳ್ಳೆ ಮಾತಾಡೋಣ, ಚೆನ್ನಾಗಿರೋಣ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.